ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹಳಿ ಅಂದ್ರೆ ಇದೊಂದೆರಡು ಫೈಲ್ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಸರಿ ಕೊಡಿ. ಏಯ್ ಮಿಸ್ಟರ್ ಸಾಕೇತ್ ಅವರೇ, ಆಫೀಸ್ ಕೆಲಸನ ನಾನು ನೋಡ್ಕೋತೀನಂತೆ ತಾನೆ, ಮತ್ತೇನ್ ಸರಿ ಅಂತಿದ್ದೀರಾ? ಓಡಿ ನೀವು. ಅಲ್ಲ ಹಳಿ ಅಂದ್ರೆ ನೀವು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಇದು ಅರ್ಜೆಂಟಾಗಿ ಮೂವ್ ಆಗ್ಬೇಕಾಗಿರೋ ಫೈಲು. ಪರವಾಗಿಲ್ಲ ಅಂಕಲ್, ನಾನು ನೋಡ್ಕೋತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮನೆಗೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದಿತ್ತು. ಅಣ್ಣ ನೀನು ಹೊರಡು, ಅಂಕಲ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿ, ನೀವು ಬೇಗ ಬನ್ನಿ. ಅಣ್ಣ ಒಂದು ನಿಮಿಷ. ಹೋಗ್ತಾ ಅತ್ತಿಗೆ ಸ್ಪೆಷಲ್ ಆಗಿರೋ ಏನಾದ್ರು ಗಿಫ್ಟ್ ತಗೊಂಡೋಗು. ಹಾಗೆ ಚೀಟಿಗೆ ರೊಮ್ಯಾಂಟಿಕ್ ಆಗಿ ಏನಾದ್ರು ಬರ್ಕೊಡೋ. ಪರವಾಗಿಲ್ಲ ಕಣೋ, ಬರ್ತಾ ಬರ್ತಾ ತುಂಬಾನೇ ಫಾಸ್ಟ್ ಆಗ್ತಿದೆ. ನಾಳೆ ದಿನ ನಿನ್ಗೂ ಮದುವೆ ಆಗುತ್ತೆ, ನಿನ್ ಹೆಂಡತಿನೂ ಬರ್ತಾಳೆ. ನೀನೇನೇನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಹಳಿ ಅಂದ್ರೆ ಅಂಕಲ್, ನೀವು ನಾನು ಬ್ರಹ್ಮಚಾರಿಗಳು, ಅಣ್ಣನ ಕಾಯೋದಕ್ಕೆ ಅತ್ತಿಗೆ ಇದ್ದಾರೆ, ಅವ್ರು ಹೋಗ್ಲಿ ಬಿಡಿ. ಇಲ್ಲಿರೋ ಕೆಲಸಗಳನ್ನೆಲ್ಲ ನಾವು ನೋಡ್ಕೊಳ್ಳೋಣ. ಬನ್ನಿ ಬನ್ನಿ. ಅಣ್ಣ ಚಟ್ನಿ ಖಾಲಿ ಆಗ್ತಿದೆ, ಬೇಗ. ಅನ್ನ ಸಾಂಬಾರ್. ಎರಡು ಸೆಟ್ ದೋಸೆ, ಎರಡು ಕಾಫಿ. ಅರೆ ಮೀರಾ, ನೀನೇನೇ ಮಾಡ್ತಾ ಇದೀಯಾ ಇಲ್ಲಿ? ಓ, ಇವಳು ನಿನ್ ಕ್ಲಾಸ್ಮೇಟ್ ಅಲ್ವಾ? ಅನ್ಕೊಂಡೆ ಎಲ್ಲೋ ನೋಡಿದೀನಿ ಅಂತ. ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅಯ್ಯೋ ನಿನ್ಗೇನೇ ಆಗಿದೆ? ರಾಜ್ಗುರು ಮನೆತನದ ಮಗಳು ಅಂತ ಹೇಳ್ಕೊತಿದ್ದೆ. ಅಂಥ ಕೋಟ್ಯಾಧೀಶ್ವರ ಮನೆಯ ಮಗಳಾಗಿ ಇಲ್ಲಿ ಕೆಲ್ಸದೊಳಾಗಿ ಕೆಲಸ ಮಾಡೋ ಅವಶ್ಯಕತೆ ಏನಿತ್ತು? ಹಲೋ, ಎಕ್ಸ್ಕ್ಯೂಸ್ ಮೀ. ಇವಳು ಮಾತಿಗೆ ಮಾತ್ರ ರಾಜ್ಗುರು ಅಂತಂದವಳು. ಡ್ರೆಸ್ಸಸ್ ಎಲ್ಲ ಫುಲ್ ಹೈ ಕ್ಲಾಸ್ದು. ಆದ್ರೆ ಅಸಲಿಯತ್ತೆ ಹೆಂಗ್ ಗೊತ್ತಾ? ಇವಳು ಮನೆ ಕೆಲ್ಸದವ್ರ ಮಗಳು. ಪಾರ್ಸಲ್. ನೋಡಮ್ಮ, ಎಲ್ರು ಶ್ರೀಮಂತರ ಮನೆ ಮಕ್ಳ, ಅವರಿಗೆ ಹಣ್ಣು ಬೆಲೆ ಏನು ಅಂತ ಗೊತ್ತಿಲ್ಲ. ಅವ್ರೇನೇ ಅಂದ್ರು ಅಂತ ನಿನ್ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ. ಛೇ, ಖಂಡಿತ ನಾನಂತೂ ನೋವು ಮಾಡ್ಕೊಳ್ಳಲ್ಲಪ್ಪ. ಆಕ್ಚುಲಿ ನನ್ಗೆ ಹಣದ ಅವಶ್ಯಕತೆ ಈಗ ತುಂಬಾ ಇದೆ. ಅದಕ್ಕೆ ನಾನಾಗೆ ದುಡ್ದು ನಾನ್ ಮಾಡಿರೋ ಸಾಲನ ತೀರ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪಾಪ ನಮ್ಮಮ್ಮ ಇಷ್ಟ ದಿನ ಅವ್ರು ದುಡ್ದಿದ್ ಹಣದಲ್ಲಿ ನಾನ್ ಚೆನ್ನಾಗಿ ತಿಂತಿದ್ದೆ. ಇನ್ಮೇಲಿಂದ ನಾನ್ ಓದಿನ ಖರ್ಚು ವೆಚ್ಚ ಎಲ್ಲ ನಾನಾಗೆ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ತಗೊಳ್ಳಿ ಅಣ್ಣ. ಅಷ್ಟಕ್ಕೂ ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನು ಮನೆ ಕೆಲ್ಸವ್ರ ಮಗಳ ಅಲ್ವಾ? ನಮ್ಮಮ್ಮ ಆ ಮನೇಲಿ ಕೆಲಸ ಮಾಡ್ತಾರೆ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಬೈದವೇ ನಾನೇನ್ ಕದ್ದು ತಿಂತಿಲ್ವಲ್ಲ, ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ, ದುಡ್ಡ ಹಣದಲ್ಲಿ ತಿಂತಿದ್ದೀನಿ. ನನ್ಗೇನಿದೆಲ್ಲ ಅವಮಾನ ಆಗೋ ಕೆಲ್ಸ ಅಲ್ವೇ ಅಲ್ಲ. ಇನ್ನೊಬ್ರು ತಟ್ಟೆಗೆ ಬಡ್ಸೋದು, ಅವ್ರು ತಿಂದಿದ್ದ ತಟ್ಟೆನ ತೊಳಿಯೋದು ಅವಮಾನದ ಕೆಲ್ಸ ಅಲ್ಲ ಅಣ್ಣ. ಅದ್ರಂತ ಪವಿತ್ರವಾದ ಕೆಲ್ಸ ಇನ್ನೊಂದಿಲ್ಲ. ನಾನಂತೂ ಖುಷಿಯಾಗಿ ಕೆಲಸ ಮಾಡ್ತಿದ್ದೀನಪ್ಪ. ಪಾರ್ಸಲ್. ಅಣ್ಣ ದೋಸೆ ರೆಡಿನಾ? ಆಕ್ಚುಲಿ ಏನ್ ಗೊತ್ತಾ, ಫಸ್ಟ್ ಟೈಮ್ ನಾನು ಈ ರೀತಿ ಪಾರ್ಟ್ ಟೈಮ್ ಕೆಲಸ ಮಾಡಿ ನನ್ನ ಕಾಲೇಜ್ ಫೀಸ್ಗೆ ಹಣ ಹೊಂದಿಸ್ತಿರೋದು. ಇದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ಶಬಾಷ್ ಪುಟ್ಟ. ಎಷ್ಟೋ ಜನ ಮೋಜು ಮಸ್ತಿ ಅಂತ ಹಣನ ನೀರಿನ ಖರ್ಚು ಮಾಡ್ತಾರೆ. ದುಡ್ಡು ಕೊಡೋರಿದ್ರೆ ಜೀವನ ಹಿಂಡಿ ಹಿಪ್ಪೆ ಮಾಡ್ತಾರೆ. ಆದ್ರೆ ನೀನು ನನ್ನ ಕಣ್ಣಿಗೆ ವಿಶೇಷವಾಗಿ ಕಾಣ್ತೀಯ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಹೋಗ್ತಾ ಅತ್ತಿಗೆ ಸ್ಪೆಷಲ್ ಆಗಿರೋ ಏನಾದ್ರು ಗಿಫ್ಟ್ ತಗೊಂಡೋಗು.
ಅಮ್ಮನ್ ಬಳೆ ಕೊಟ್ಟಿದ್ದೀನಿ, ಹಸಿರು ಗಾಜಿನ ಬಳೆ ಕೊಟ್ಟಿದ್ದೀನಿ. ಈಗ ಮತ್ತೆ ಬಳೆ ಕೊಟ್ರೆ ಓವರ್ ಆಗ್ಬಿಡುತ್ತೆ ಅನ್ಸುತ್ತೆ. ಬೇಡ. ಸಾರ ತಗೊಂಡ್ರೆ ಬೇಡಪ್ಪ, ಮನೇಲೆ ಸಾಕಷ್ಟು ಒಡವೆಗಳಿದಾವೆ. ಇನ್ನು ಈ ಆರ್ಟಿಫಿಷಿಯಲ್ ಸರ ಯಾಕೆ? ಬೇಡ. ಅಯ್ಯೋ ಬೇಡಪ್ಪ, ಅವ್ರ ಟೇಸ್ಟ್ ಬಗ್ಗೆ ತಿಳ್ಕೊಳ್ಳೋದು ನಾನು ಇನ್ನೂ ತುಂಬಾ ಇದೆ. ಲಾಸ್ಟ್ ಟೈಮು ಕಲರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು, ಈಗ್ಲೂ ಹಾಗೆ ಹೇಳಿದ್ರೆ ಅಯ್ಯೋ ಬೇಡ ಬೇಡ. ಒಂದು ಗಿಫ್ಟ್ ತಗೊಳಕ್ಕೆ ನಾನು ಯಾವತ್ತೂ ಇಷ್ಟು ಕಷ್ಟಪಟ್ಟವನಲ್ಲ. ಏನಪ್ಪ ತಗೊಳ್ಳೋದು? ಅನಿನ್ ಕೇಳಿದ್ರೆ ಬೇಡ ಬೇಡ, ಅವನ್ ಸಜೆಷನ್ಸ್ ಕೊಡೋದಕ್ಕಿಂತ ಕಾಲ್ ಎಳೆದೇ ಜಾಸ್ತಿ. ಮೀರಾನ್ ಕೇಳಿದ್ರೆ ಬೇಡ, ಅವಳು ಆಡ್ಕೋತಾಳೆ. ಹಾಯ್ ಅಕ್ಕ. ಅಮ್ಮು, ಎಕ್ಸಾಮ್ ಫೀಸ್ ಕಟ್ದ್ಯಾ? ಹ್ಞೂ ಕಟ್ದೆ. ರೆಸಿಪ್ಟ್ ಬ್ಯಾಗಲ್ಲಿದೆ, ಆಮೇಲೆ ಕೊಡ್ತೀನಿ. ಸರಿ, ಈ ಸಲನಾದ್ರೂ ಸ್ಕೋರ್ ಮಾಡ್ತೀಯಾ? ಈ ಸಲ ನೀನ್ ನನ್ನ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಬೇಕು, ಹಾಗೆ ಸ್ಕೋರ್ ಮಾಡ್ತೀನಿ ನೋಡು. ವೆರಿ ಗುಡ್. ಮೀರಾ, ಮೀರಾ, ಮೀರಾ. ಅಮ್ಮು, ಮೀರಾ ಇಲ್ಲ ಕಣೆ, ಯಾಕೆ? ಇಲ್ವಾ? ಮೀರನ್ ಫ್ರೆಂಡ್ ಮಾನ್ಯ ಸಿಕ್ಕಿದ್ರು. ಈ ಬುಕ್ಸ್ ಮೀರನ್ ಕೊಡಕ್ ಹೇಳಿದ್ಲು, ಅದಕ್ಕೆ ಹುಡುಕ್ತಿದ್ದೆ. ಅಮ್ಮ ಸಾಕಿತಣ್ಣ ಬಂದ್ರು, ಸಾಕಿತಣ್ಣ ಬಂದ್ರು. ಯಾಕೋ ಸುಂದ್ರ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಯಾರು, ನಾನಾ? ಇಲ್ವಲ್ಲ. ಅದಿರ್ಲಿ, ನೀವೇನು ಆಫೀಸ್ಗೆ ಹೋದ್ರೆ ಸೂರ್ಯ ಮುಳುಗೋವರೆಗೂ ಮನೆಗೆ ಬರ್ತಿರ್ಲಿಲ್ಲ, ಅಂಥದ್ರಲ್ಲಿ ಇಷ್ಟು ಬೇಗ ಮನೆಗೆ ಬಂದಿದ್ದೀರಿ? ಹಾಗೇನಿಲ್ಲಪ್ಪ, ಕೆಲಸ ಮುಗೀತು ಬಂದೆ. ಕೆಲಸ ಮುಗೀತೋ ಅಥವಾ ಅಮ್ಮವ್ರು ನೋಡ್ಬೇಕು ಅಂತ ಅನ್ಸ್ತೋ? ಸುಂದ್ರ ಬೇಡ. ಅದೇನದು? ಅದೇನ್ ತಂದಿರೋದು? ಏನು ಏನಿಲ್ವಲ್ಲ. ತಿನ್ನೋದಕ್ಕೆ ಏನಾದ್ರು ಸ್ವೀಟ್ ತಂದ್ರೆ ಸಾಕೇತಣ? ಇದ್ರೆ ಕೊಡಿ. ಏಯ್, ಸ್ವೀಟ್ ಅಲ್ಲ ಕಣೋ, ಅದು ಅದು ಯಾಕೋ ಹಾಗೆ ಮುಗೇರಿಸ್ತಿದ್ಯಾ? ಓಹೋ, ಗೊತ್ತಾಯ್ತು ಗೊತ್ತಾಯ್ತು. ದುಂಡು ಮಲ್ಲಿಗೆ. ಸುಂದರ 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 ಇದೇನ್ ಸಾಕತ್ತಣ್ಣ, ಅಮ್ಮವ್ರು ಕೊಡೋದಿಕ್ಕೆ ದುಂಡು ಮಲ್ಲಿಗೆ ತಂದಿದ್ದೀರಾ? ಸರಿ ಹೋಯ್ತು. ಅದೆಲ್ಲ ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಅಲ್ಲ. ಅಲ್ಲ ಸಾಕತ್ತಣ್ಣ, ಈಗಿನ ಕಾಲದಲ್ಲಿ ಯಾವ ಹೆಣ್ಮಕ್ಳು ಕೈ ತುಂಬ ಬಳೆ, ಮುಡಿ ತುಂಬ ಹೂ ಮುಡ್ಕತಾರೆ ಹೇಳಿ ನೋಡೋಣ. ಈಗೇನಿದ್ರು ಫ್ಯಾಷನ್, ಫ್ಯಾಷನ್ ಯುಗ. ಮನೆಗೆ ಬರೋವಾಗ ಐಸ್ ಕ್ರೀಮ್ ತರಬೇಕು, ಚಾಕ್ಲೇಟ್ ತರಬೇಕು, ಅದೇನೋ ಹೇಳ್ತಾರಲ್ಲ, ಆರೋಗ್ಯ ಹಾಳಾಗೋದಿಕ್ಕೆ ಏನೇನು ವಸ್ತು ಬೇಕು ಅದೆಲ್ಲ ತಂದ್ರೆ ಮಾತ್ರ ಹೆಣ್ಮಕ್ಳಿಗೆ ಇಷ್ಟ ಆಗೋದು. ಅಂದ್ರೆ ಈಗ ನಾನು ಹೂ ತಂದಿರೋದು
ಹಲ್ಲೆ ಅವ್ರಿಗೆ ಇಷ್ಟ ಆಗಲ್ಲ ಅಂತೀಯ? ಸಾಕೇತಣ್ಣ, ನೀವಿನ್ನ ಯಾವ ಕಾಲದಲ್ಲಿ ಇದ್ದೀರಾ? ಸಾಕೇತನಿಗೆ ಏನು ಗೊತ್ತಿಲ್ಲ. ಸುಮ್ಮನೆ ರೋ ಕಿರ್ಚಾಡ್ಬೇಡ, ಮನೆಯವ್ರಿಗೆಲ್ಲ ಗೊತ್ತಾಗ ನನ್ ಮಾನ ಹೋಗ್ಬೇಕು ಅನ್ಕೊಂಡಿದ್ಯಾ? ಅಮ್ಮ ಸಾಕೇತಣ್ಣ, ಅಮ್ಮ ಕೊಡೋದಕ್ಕೆ. ಸುಂದ್ರ ಏನು ನಿನ್ ಗೋಳು? ಯಾಕೆ ಸಾಕೇತ್ ಕಾಲು ಎಳಿತಾ ಇದೀಯಾ? ಸಾಕೇತಣ್ಣ, ಅಮ್ಮ ಕೊಡೋದಕ್ಕೆ. ಸುಂದ್ರ ಅಮ್ಮ ಕೊಡೋದಕ್ಕೆ ದುಂಡು ಮಲ್ಗೆ ತಂದಿದ್ದಾರೆ. ಬಾಯಿ ಮುಚ್ಚದೆ ಹೋದ್ರೆ ಮೂತಿ ಮೇಲೆ ಕೊಟ್ಬಿಡ್ತೀನಿ. ಸಾಕು, ನಿನಗೇನ್ ಇಷ್ಟನೋ ಅದನ್ನೇ ಕೊಡಪ್ಪ. ತೋ, ನೀರ್ ಕುಡಿ. ಬೇಡಮ್ಮ, ಈ ಸುಂದ್ರ ಆಗ್ಲೇ ನೀರ್ ಕುಡಿಸ್ತಾ. ಯಾಕ ಅವ್ನ್ ಕಾಲು ಎಳಿತಾ ಇದೀಯಾ? ಈ ಮನೇಲಿ ಯಾರಿಗಾದ್ರೂ ಯಜಮಾನ್ರನ್ನು ಭಯ ಇದೆಯಾ? ಎಲ್ರು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಸಲಿಗೆ ಕೊಟ್ಟಿದ್ದಾರೆ ಅಂತ ತಲೆ ಮೇಲೆ ಕೂತ್ಕೋಬಾರ್ದು. ಯಾರ್ಯಾರ ಸ್ಥಾನಮಾನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರವ್ರು ಇರೋ ಜಾಗದಲ್ಲಿ ಇದ್ರೆ ಒಳ್ಳೇದು. ಸರಿ, ಅವಾಗ ಆಮೇಲೆ ಕೊಡ್ತೀನಿ. ಅಮ್ಮ, ಯಾರು ಸಿಕ್ಕಿದ್ರು ಅಂತ ಹೇಳ್ದೆ? ಮೀರನ್ ಫ್ರೆಂಡು. ಅದೇ ಯಾರು? ಅದೇ ಮದ್ವೆಗ್ ಬಂದಿದ್ಲಲ್ಲ ಮಾನ್ಯ ಅಂತ, ಅವಳೆ. ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾಗಿತ್ತಂತೆ. ನಾನು ಗೇಟ್ ಹತ್ರ ಕಾಣಿಸ್ಕೊಂಡೆ. ಈ ಬುಕ್ಸ್ ನನ್ ಕೈಲಿ ಕೊಟ್ಬಿಟ್ಟು ಮೀರನ್ ಕೊಡು ಅಂದ್ಬಿಟ್ಟು ಬರ್ರ ಅಂತ ಹೊಟ್ಟೋದ್ಲು. ಪಕ್ಕ ಅವಳು ಮಾನ್ಯನೇ ತಾನೆ? ಹೌದು, ಆಲ್ರೆಡಿ ನಾವಿಬ್ರು ಹಾಯ್ ಬಾಯ್ ಫ್ರೆಂಡ್ ಆಗಿದ್ದೀವಿ. ಅವಳು ಯಾರು ಅಂತ ನಂಗೆ ಗೊತ್ತಾಗಲ್ವಾ? ಸರಿ, ನೀನ್ ಹೋಗು. ಎಲ್ಲಿ ಆ ಬುಕ್ಸ್ ಕೊಡು, ನಾನ್ ಮೀರನ್ ಕೊಡ್ತೀನಿ. ಸರಿ ತಗೋಕ, ನಾನೋಗಿ ಫ್ರೆಶ್ ಅಪ್ ಆಗ್ತೀನಿ. ಇಷ್ಟು ದಿನ ಮನೆಯವರೆಲ್ಲರೂ ಅವಳ ಮೇಲೆ ಇಟ್ಟಿದ್ದ ನಂಬಿಕೆನ ಹಾಳು ಮಾಡ್ದೆ. ಇನ್ ಮುಂದೆ ಮೀರಾ ಸುಳ್ಳು ಹೇಳಿ ಆಚೆ ಹೋಗ್ತಾಳೆ ಅಂತ ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ಮೀರಾ ಸುಳ್ಳುಗಾರ್ತಿ ಅಂತ ಎಲ್ರೂ ನಂಬಿಸ್ತೀನಿ.